ಎಲ್ರಿಗೂ ನಮಸ್ಕಾರ. 56,432 ನೋಟಿಫಿಕೇಶನ್ ಏನಿದೆ ಹುದ್ದೆಗಳು, ಸೊ ಅದು ಆಗ್ತಿದೆ ಅಂತ ಅಂದ್ಬಿಟ್ಟು ಎಲ್ರಿಗೂ ಕೂಡ ಗೊತ್ತಿದೆ. ಬಟ್ ಯಾವಾಗ ಆಗ್ತಿದೆ, ಅದಕ್ಕೆ ಹೇಗೆ ಪ್ರಿಪ್ರೇಷನ್ನ ನಡೆಸಬೇಕು, ಆಗೋದಿದ್ರು ಯಾವಾಗ ಆಗುತ್ತೆ ಅನ್ನೋ ಕನ್ಫ್ಯೂಷನ್ಸ್ ಅಂತೂ ತುಂಬಾ ಇದೆ. ನನಗೆ ಗೊತ್ತಾಗ್ತಿದೆ, ಯಾಕಂದರೆ ಮಾಡ್ತೀವಿ ಅಂತಲೇ ಇದ್ದಾರೆ. ಬಟ್ ಯಾವಾಗ ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು, ಮತ್ತು ತುಂಬ ಜನ ನೋಟಿಫಿಕೇಷನ್ಗೆ ಅಂದರೆ ವೆಯ್ಟ್ ಮಾಡ್ತಿದ್ದೀರ. ನೋಟಿಫಿಕೇಶನ್ ಆಗ್ಬಿಡ್ಲಿ, ಪ್ರಿಪ್ರೇಷನ್ನ ಶುರು ಮಾಡೋಣ. ಮತ್ತು ಕೆಲಸದಲ್ಲಿರೋರಂತೂ ತುಂಬ ದಿನ ರಜಾ ಕೇಳೋದಕ್ಕಾಗಲ್ಲ. ನೋಟಿಫಿಕೇಶನ್ ಆದರೆ ಅಟ್ಲೀಸ್ಟ್ ಒಂದು ರೀಸನ್ ಸಿಗುತ್ತೆ, ಸೀರಿಯಸ್ ಆಗಿ ಪ್ರಿಪ್ರೇಷನ್ನ ನಡೆಸ್ಬೋದಂತ. ಸೊ ಅವರೆಲ್ರಿಗೂ ಕೂಡ ಇನ್ಕ್ಲೂಡ್ ಮಾಡಿಕೊಂಡು ನಾನು ಈ ವಿಡಿಯೋನ ಮಾಡ್ತಿದ್ದೀನಿ. ಇದರಲ್ಲಿ ನಾನೇನು ಡಿಸ್ಕಸ್ ಮಾಡ್ತಿದ್ದೀನಿ ಅಂತಂದರೆ, ಈಗ ನೋಟಿಫಿಕೇಶನ್ ಏನಾಗುತ್ತೆ ಅಲ್ಲ, ಸೊ ಅದು ಯಾವ ಥರ ಆಗುತ್ತೆ ಅಂದರೆ ಗ್ರೂಪ್ ಸಿ, FDA, SBA, PC, PSI ಇರ್ಬೋದು. ಅದ್ರ ಜೊತೆಗೆ ನಿಮಗೆ ಕ್ವಾಲಿಫಿಕೇಷನ್ ಎಲ್ಲ ಬಂತು ಅಂದರೆ ಮತ್ತು KA ಮತ್ತು KPSC ಇರ್ಬೋದು. ಇವಾಗ ಅದನ್ನು KA ಹ್ಯಾಂಡಲ್ ಮಾಡ್ತಾ, KPSC ಹ್ಯಾಂಡಲ್ ಮಾಡುತ್ತೆ. ಸೊ ಇಷ್ಟೆಲ್ಲ ಕನ್ಫ್ಯೂಷನ್ಸ್ ಇರುತ್ತೆ. ಸೊ ಅದನ್ನು ನಾನು ಇಲ್ಲಿ ನಿಮ್ಮ ಹತ್ರ ಡಿಸ್ಕಸ್ ಮಾಡ್ತಿದ್ದೀನಿ. ವೆಲ್ಕಮ್ ಟು NCG ಕಾಂಪಿಟೇಟಿವ್ ಇನ್ಸ್ಟಿಟ್ಯೂಟ್ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಶ್ವೇತಾ. ಶುರು ಮಾಡೋಣ. ಸೊ ಇವಾಗ ಬಹಳಷ್ಟು ಕ್ವಶನ್ಸ್ಗಳಿರುತ್ತೆ. ಏನಂತ ಅಂದರೆ, ಒಂದಷ್ಟು ಲಿಸ್ಟ್ ಮಾಡಿದ್ದೀನಿ. ಆ್ಯಸ್ ಎ ಸ್ಟೂಡೆಂಟ್ ಪರ್ಸ್ಪೆಕ್ಟಿವ್ ಇಂದ ಕ್ವಶನ್ಸ್ ಅಂತೂ ಇದೇ ಇರುತ್ತೆ, ಕನ್ಫ್ಯೂಷನ್ಸ್ ಇರುತ್ತೆ. ಸೊ ಫಸ್ಟ್ ಏನು, ಹೌ ಮೆನಿ ಎಕ್ಸಾಮ್ಸ್ ವಿಲ್ ಹ್ಯಾಪನ್ ಅಂದರೆ ಯಾವ್ಯಾವ ಎಕ್ಸಾಮ್ಸ್ಗೆ ನೋಟಿಫಿಕೇಶನ್ ಆಗುತ್ತೆ ಅನ್ನೋದು, ಹೌದಲ್ವಾ? ಸೊ ಇವಾಗ ಕೆಲವೊಬ್ರು PSIಗೆ ಪ್ರಿಪ್ರೇಷನ್ ನಡೆಸ್ತಿರೋರು ಗ್ರೂಪ್ ಸಿ ಕೂಡ ಅಟೆಂಡ್ ಮಾಡ್ತಾರೆ. ಆ್ಯಂಡ್ PC, PSI ಈ ಥರ ಏನು ಸೈಮಲ್ಟೇನಿಯಸ್ ಆಗಿ ಬೇರೆ ಬೇರೆ ಪೋಸ್ಟ್ಗಳಿಗೂ ಕೂಡ ಪ್ರಿಪ್ರೇಷನ್ನ ನಡೆಸ್ತಿರ್ತೀರ. ಸೊ ಇವಾಗ ನಾನು ಒಂದರಲ್ಲಿ ಕಂಪ್ಲೀಟ್ ಆಗಿ ಫೋಕಸ್ ಮಾಡಬೇಕು ಅಂದರೆ, ಅಟ್ ಎ ಟೈಮ್ ನೋಟಿಫಿಕೇಶನ್ ಬಂತು ಅಂದಾಗ ನಾನು ಏನು ಮಾಡಲಿ, ಪ್ರಿಪ್ರೇಷನ್ನ ಯಾವ ಥರ ಪ್ಲಾನ್ ಮಾಡ್ಕೊಳ್ಳಿ, ಟೈಮ್ ಟೇಬಲ್ ಯಾವ ಥರ ಹಾಕೊಳ್ಳಿ, ಈ ಥರದ್ದೆಲ್ಲನೂ ಕೂಡ ಇದ್ದೇ ಇರುತ್ತೆ. ಸೊ ಯಾವ್ಯಾವ ಥರದ್ದು ನಾವಿಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು ಪ್ರೆಸೆಂಟ್ ಇವಾಗ ಅಂತ ಅಂದರೆ, ಒಂದು ಗ್ರೂಪ್ ಸಿ ಇರ್ಬೋದು. ಫಾರ್ ಎಕ್ಸಾಂಪಲ್ ನಿಮಗೆ ಇವಾಗ ಆಲ್ರೆಡಿ PDOದು KPSC ಪ್ರಾಸೆಸಿಂಗ್ ಅಲ್ಲಿದೆ. ಅದು ನಿಮಗೆ ಇನ್ನ ಅಂದ್ರೆ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಅವರು ಅದನ್ನ ನಿಮಗೆ ಕೊಡ್ತಾ ಹೋಗ್ತಾರೆ. ಯಾಕೆ ಅಂದ್ರೆ KPSC ಮಾಹಿತಿ ಕೊಟ್ಟಿರೋ ಪ್ರಕಾರ ಅವರೇ ಒಂದು ಲಿಮಿಟ್ ಹಾಕೊಂಡ್ಬಿಟ್ಟಿದ್ದಾರೆ, ಟೈಮ್ ಲಿಮಿಟ್. ನಿನ್ನೆ ಇನ್ಫಾರ್ಮೇಶನ್ ಬಂದಿರೋ ಪ್ರಕಾರ ಜುಲೈ ಒಳಗಡೆ ಇವಾಗ ಏನ್ ಆಲ್ರೆಡಿ ರನ್ನಿಂಗ್ ಇದೆ, ಈ KS ಇಂಟರ್ವ್ಯೂ ಇರ್ಬೋದು, PDO ಇರ್ಬೋದು, ಸೊ ಈ ತರ ಬೇರೆ ಬೇರೆ ಏನಿದೆ ಅದನ್ನ ಕಂಪ್ಲೀಟ್ ಆಗಿ ಮುಗಿಸಿ ನಾವು ನೋಟಿಫಿಕೇಶನ್ ನ ಶುರು ಮಾಡ್ತೀವಿ ಅಂತ. ಸೊ ಒಂದು ಇಲ್ಲಿ ಗ್ರೂಪ್ ಸಿ ಬಂತು ಅಂದಾಗ ನಿಮಗೆ ಇವಾಗ ನೆಕ್ಸ್ಟ್ CTI ಎಕ್ಸಾಮ್ಸ್ ಇರ್ಬೋದು, ಅಥವಾ ಅಕೌಂಟ್ ಅಸಿಸ್ಟೆಂಟು ಮತ್ತೆ ರೆವೆನ್ಯೂ ಇನ್ಸ್ಪೆಕ್ಟರ್ ಇರ್ಬೋದು. ಸೊ ಈ ತರದಕ್ಕೆಲ್ಲ ಏನ್ ಮಾಡ್ತಾರೆ, ಒಂದೇ ಎಕ್ಸಾಮ್ಸ್ ನ ಮಾಡಕ್ಕೆ ಹೊರಟಿದ್ದಾರೆ. ಅಂದ್ರೆ ಕ್ವಾಲಿಫಿಕೇಶನ್ ಇರ್ಬೋದು ಮತ್ತೆ ಸಿಲೆಬಸ್ ಇವಾಗ ನಮ್ಗೆ ಗೊತ್ತಿದೆ. ಯಾರ್ಯಾರು ಹೊಸಬ್ರು ನೋಡ್ತಿದ್ರ, ಗ್ರೂಪ್ ಸಿ, FDA, SDA ಮತ್ತೆ VAO ಸಿಲೆಬಸ್ ಎಲ್ಲಾನು ಕೂಡ ಸೇಮೇ ಇದೆ. ಪೇಪರ್ 1 GK ಇರುತ್ತೆ, ಪೇಪರ್ 2 ಕಮ್ಯುನಿಕೇಶನ್ ಪೇಪರ್ ಇರ್ತಾ ಹೋಗುತ್ತೆ. ಸೊ ಅದ್ರ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಿದ್ದೀನಿ. ಅಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಸಿಲೆಬಸ್ಗಳಿರ್ಬೋದು. ಇವಾಗ ಏನ್ 56,432 ಪೋಸ್ಟ್ಗಳು ಏನ್ ಕಾಲ್ಫಾರ್ಮ್ ಮಾಡ್ತಾರೆ ಅಲ್ವಾ, ಸೊ ಅದಕ್ಕೆ ರಿಲೇಟೆಡ್ ಸಿಲೆಬಸ್ ಇರ್ಬೋದು, ಮತ್ತೆ ನಿಮ್ಮ ಪ್ರಿಪರೇಷನ್ ಯಾವ ತರ ಇರಬೇಕು ಅನ್ನೋದನ್ನ ಈ ವಿಡಿಯೋ ಸೀರೀಸ್ ಆಗಿ ಮಾಡ್ಬೇಕಂತ ಅನ್ಕೊಂಡಿದೀನಿ. ಸೊ ಇದ್ರಲ್ಲಿ ಜಸ್ಟ್ ನಾನು ನಿಮ್ಗೆ ಬ್ರೀಫ್ ಆಗಿ ಇನ್ಫಾರ್ಮೇಶನ್ ಕೊಡ್ತಿದ್ದೀನಿ. ಅಂಡ್ ಅದ್ರ ಜೊತೆಗೆ FDA ಮತ್ತೆ SDA ರಿಕ್ರೂಟ್ಮೆಂಟ್ಸ್. ಇವಾಗ ಗ್ರೂಪ್ ಸಿ ಮತ್ತೆ FDA ನಿಮ್ಗೆ ಡಿಗ್ರಿ ಬೇಕೇ ಬೇಕು. SDAಗೆ ಮತ್ತೆ PCಗೆ ಹಾಗೆ ಕೆಲವೊಂದು ಹುದ್ದೆಗಳಿಗೆ ನಿಮಗೆ PU ಆದ್ರೆ ಸಾಕಾಗಿರತ್ತೆ, ಹೌದಲ್ವಾ? ಅದ್ರ ಜೊತೆಗೆ ಪೊಲೀಸ್ ಕಾನ್ಸ್ಟೇಬಲ್ ದಂತೂ 8,000 ವೇಕೆನ್ಸಿ ಇದೆ ಅಂತ ನಾನು ಆಲ್ರೆಡಿ ಮಾತಾಡಿದ್ದೆ. ಆಲ್ರೆಡಿ ಅದ್ರ ಬಗ್ಗೆ ವಿಡಿಯೋನು ಕೂಡ ನಾನು ಮಾಡಿದ್ದೀನಿ. ಅಂಡ್ ಇವಾಗ 56,432 ಪೋಸ್ಟ್ ಏನಿದೆ ಅದರಲ್ಲಿ ನಿಯರ್ಲಿ 30,000+ HKಗೆ ಹೋಗ್ತಿದೆ. ಇನ್ನ ನಮಗೆ ಮಿಗದೆ RPC ಬಂತು ಅಂದಾಗ 23,000 ಸಮಥಿಂಗ್ ಮಿಗುತ್ತೆ. ಸೊ ಅದರಲ್ಲಿ ಇವಾಗ ಇಷ್ಟು ನೋಟಿಫಿಕೇಶನ್ಸ್ಗಳಾಗತ್ತೆ. ಅಲ್ಲಿ HK ಭಾಗದಲ್ಲಿ ಜಾಸ್ತಿ ವೇಕೆನ್ಸಿ ಇರೋದ್ರಿಂದ ಜಾಸ್ತಿ ವೇಕೆನ್ಸಿ ನೋಟಿಫಿಕೇಶನ್ ಇವಾಗ ಅದ್ರ ಪಾಲಾಗಿದೆ. ನೆಕ್ಸ್ಟ್ ಬಂತು ಅಂದ್ರೆ ನಿಮಗೆ PSI ರಿಕ್ರೂಟ್ಮೆಂಟ್, ಇದೆಲ್ಲ ನಿಮಗೆ ಸೆಪರೇಟ್ ಆಗಿ ಆಗ್ತಾ ಹೋಗುತ್ತೆ, ಓಕೆನಾ? ಸೊ PSI ಬಂತು ಅಂದ್ರೆ ಅದಕ್ಕೆ ಯಾಕಂದ್ರೆ ಸಿಲೆಬಸ್ ಬೇರೆ ಇದೆ. ಅಂಡ್ ನಿಮಗೆ ತಗೊಂಡಾಗ ಅಲ್ಲಿ ಅವರು ಮತ್ತೆ ಫಿಸಿಕಲ್ ಟ್ರೈನಿಂಗು, ಸೊ ಈ ತರದೆಲ್ಲ ಅವರಿಗೆ ಬೇರೆ ಬೇರೆ ತರ ಇರೋದ್ರಿಂದ ನಿಮಗೆ PSIದು ಸೆಪರೇಟ್ ಆಗುತ್ತೆ. ಮತ್ತೆ ಟೀಚರ್ಗೆ ಸೆಪರೇಟು. ಫಾರ್ ಎಕ್ಸಾಂಪಲ್ PSTR ಇರ್ಬೋದು, HSTR ಇರ್ಬೋದು, GSTR ಇರ್ಬೋದು, GPSTR ಇರ್ಬೋದು. PSTR ಆಗ್ಬೋದು ಅಥವಾ ಆಗದಲ್ಲೇ ಇರ್ಬೋದು ಅಂತ ಹೇಳ್ತಿದ್ರೆ, ಬಟ್ HSTR, GPSTR ಅಂಡ್ ಅದರ ಜೊತೆಗೆ PU ಲೆಕ್ಚರರ್ಸ್ ಏನಿದೆ ಅದೆಲ್ಲಾನು ಕೂಡ ಆಗೋ ಚಾನ್ಸಸ್ ಇದೆ, ಓಕೆನಾ? ಸೊ ಎಲ್ಲಾರು ವೇಟ್ ಮಾಡ್ತಿದ್ವಿ
ಟೀಚರ್ಸ್ ಅವರು ಅಲ್ಲಿಂದ ಹಿಡಿದು ಪ್ರತಿಯೊಬ್ರು PC ವರ್ಗೂ ಕೂಡ ನಾವು ವೇಟ್ ಮಾಡ್ತಿದ್ವಿ. ಇವಾಗ ಏನಾಗ್ತಿದೆ ಅಂದ್ರೆ ನೋಟಿಫಿಕೇಶನ್ ಅಲೆ ಅಂತಾನೆ ಹೇಳ್ಬೋದು. ಆದ್ರೆ ಕಂಪ್ಲೀಟ್ ಆಗಿ ಒಟ್ಟಿಗೆ ಆಗ್ಬಿಡತ್ತೆ, ಇಲ್ಲ ಅಂತಂದ್ರೆ ಇಲ್ವೇ ಇಲ್ಲ, ಆ ತರ ಹೋಗ್ಬಿಡತ್ತೆ. ಈ ಟೈಮಲ್ಲಿ ಯಾರು ಜಾಬ್ ಮಾಡ್ಕೊಳ್ತಾರೋ ನಿಜವಾಗ್ಲೂ ಪುಣ್ಯವಂತರ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನೆಕ್ಸ್ಟ್ ನೋಟಿಫಿಕೇಶನ್ ಇವಾಗ ಬರೋದೆಲ್ಲ ಕಂಪ್ಲೀಟ್ ಆಗಿ ಲಿಸ್ಟ್ ಮಾಡಿ, ಮತ್ತೆ ರೋಸ್ಟರ್ 400 ಬಿಂದು ಇದೇನಿದೆ 400 ಪಾಯಿಂಟ್ ಏನಿದೆ ಅದನ್ನ ರೆಡಿ ಮಾಡ್ತಿದ್ದಾರೆ. ಅದು ರೆಡಿ DPR ಅದನ್ನ ಹೇಳಿಕೆ ಕೊಟ್ಟಿದೆ. ಸೊ ರೆಡಿ ಮಾಡಿ ಇಮಿಡಿಯೇಟ್ ಆಗಿ ನಿಮ್ಗೆ ನೋಟಿಫಿಕೇಶನ್ಸ್ ಗಳಾಗತ್ತೆ. ಸೊ ಇವಾಗ ಯಾರು ನೋಟಿಫಿಕೇಶನ್ಸ್ ಗಳಿಗೆ ಪ್ರಿಪೇರ್ ಆಗ್ತೀರಾ ಮತ್ತೆ ಜಾಬ್ ತಗೊಳ್ತೀರಾ, ದಯವಿಟ್ಟು ಈ ನೋಟಿಫಿಕೇಶನ್ ಗಳಲ್ಲೇ ತಗೊಳ್ಳಿ. ಯಾಕಂದ್ರೆ ಕಂಪ್ಲೀಟ್ ಆಗಿ ಎಲ್ಲ ಕ್ಲೀನ್ ಮಾಡ್ಬಿಡ್ತಿದ್ದಾರೆ. ಓಕೆನಾ? ಸೊ ಇದ್ರಲ್ಲಿ ನೀವು ಮಾಡ್ಕೊಂಡಾಗೆ ಮತ್ತೆ ನೋಟಿಫಿಕೇಶನ್ ಆಗೋದು ಇನ್ನು ಡಿಲೇ ಆಗ್ಬೋದು. ದಯವಿಟ್ಟು ಪ್ರಿಪರೇಷನ್ ನ ಶುರು ಮಾಡಿ. ಅಂಡ್ ಅದ್ರ ಜೊತೆಗೆ ಟೆಕ್ನಿಕಲ್ ಪೋಸ್ಟ್ಗಳದ್ದು ಇವಾಗ AE ಇರ್ಬೋದು, ಅಥವಾ ಅದ್ರ ಜೊತೆಗೆ ಸ್ಪೆಸಿಫಿಕ್ ಆಗಿ ಫಾರ್ ಎಕ್ಸಾಂಪಲ್ AO ಇರ್ಬೋದು. ಇದಕ್ಕೆಲ್ಲ ಏನಾಗುತ್ತೆ, ಸ್ಪೆಸಿಫಿಕ್ ಆಗಿ ಅದ್ರದ್ದೇ ಆದ ಪೋಸ್ಟ್ ಗಳಿಗೆ ನೋಟಿಫಿಕೇಶನ್ ಗಳಾಗತ್ತೆ. ಓಕೆನಾ? ಸೊ ನೆಕ್ಸ್ಟ್ ನಿಮ್ಮಲ್ಲಿ ಇರುವಂತ ಕ್ವಶನ್ಸ್ ಗಳು ಏನು ಅಂತ ಅಂದ್ರೆ, ವಿಲ್ ದೇರ್ ಬಿ ಸೆಪರೇಟ್ ನೋಟಿಫಿಕೇಶನ್ಸ್? ಹೌದು, ನಾನು ಇವಾಗ ಏನ್ ಹೇಳ್ದೆ ನಿಮ್ಗೆ ಅದು ಸೆಪರೇಟ್ ಆಗಿ ನೋಟಿಫಿಕೇಶನ್ಸ್ ಗಳಾಗತ್ತೆ. ಯಾವ ಎಕ್ಸಾಮ್ಸು KE ಅಂಡರ್ ಬರುತ್ತೆ, ಯಾವ ಎಕ್ಸಾಮ್ಸು KPSC ಅಂಡರ್ ಬರುತ್ತೆ. ಯಾಕಂದ್ರೆ ನಾವು ಪ್ರಿಪರೇಷನ್ ನಡೆಸಬೇಕಾದ್ರೆ KE ಬೇರೆ ಫಾರ್ಮೆಟ್ ಇರುತ್ತೆ, KPSC ಬೇರೆ ಫಾರ್ಮೆಟ್ ಇರುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಏನು USA ಮತ್ತೆ ಇರಾನ್ ವಾರ್ ಏನಾಗ್ತದೆ ಅದ್ರ ಮೇಲೆ ಆ ಟಾಪಿಕ್ ಮೇಲೆ ಕ್ವಶನ್ಸ್ ರೇಸ್ ಮಾಡ್ಬೇಕು ಅಂದಾಗ KPSC ಕೇಳುವಂತ ಕಾನ್ಸೆಪ್ಟೇ ಬೇರೆ ಇರುತ್ತೆ. ಕಾನ್ಸೆಪ್ಟ್ ಒಂದೇ ಇರೋ ಫಾರ್ಮೆಟ್ ಬೇರೆ ಇರುತ್ತೆ, KE ಫಾರ್ಮೆಟೇ ಬೇರೆ ಇರುತ್ತೆ. ಹೌದಲ್ವಾ? ಸೊ ಇವಾಗ ನಾನು ಪ್ರಿಪೇರ್ ಆಗ್ತಿದ್ದೀನಿ, ಗ್ರೂಪ್ ಸಿ ಪ್ರಿಪೇರ್ ಆಗ್ತಿದ್ದೀನಿ, PCಗೆ, FDA, SDA, PSIಗೆಲ್ಲ ನಾನು ಪ್ರಿಪೇರ್ ಆಗ್ತಿದ್ದೀನಿ ಅಂತ ಅಂದಾಗ ನಾನು KPSC ಫಾರ್ಮೆಟ್ ಹೋಗ್ಲಾ ಅಥವಾ KE ಫಾರ್ಮೆಟ್ ಹೋಗ್ಲಾ ಅಂತ. ಸೊ ನಿನ್ನೆ ಹೇಳಿಕೆ ಕೊಟ್ಟಿರೋ ಪ್ರಕಾರ KPSC ಅವ್ರು ಏನ್ ಹೇಳಿದಾರೆ ಅಂತ ಅಂದ್ರೆ, ಇಂಟರ್ವ್ಯೂ ಯಾವ್ದಾವ್ದಿದೆ ಅದನ್ನ KPSC ಕಂಡಕ್ಟ್ ಮಾಡುತ್ತೆ, ಇಂಟರ್ವ್ಯೂ ಯಾವ್ದಾವ್ದು ಇಲ್ವೋ ಅದನ್ನ KE ಕಂಡಕ್ಟ್ ಮಾಡುತ್ತೆ ಅಂತ. ಓಕೆನಾ? ಸೊ ನೀವು ನಿನ್ನೆ ನ್ಯೂಸ್ ಪೇಪರ್ ನೋಡಿದ್ರೆ ಗೊತ್ತಾಗತ್ತೆ. ಸೊ ಇವಾಗ ಯಾವ್ದಾವ್ದು ಇಂಟರ್ವ್ಯೂ ಫಾರ್ ಎಕ್ಸಾಂಪಲ್ KS ಇರ್ಬೋದು, ಆ ತರದನ್ನೆಲ್ಲ KPSC ಕಂಡಕ್ಟ್ ಮಾಡುತ್ತೆ. ಯಾವ್ದಾವ್ದಕ್ಕೆ ಇಂಟರ್ವ್ಯೂ ಇಲ್ಲ ಅದನ್ನ KE ಕಂಡಕ್ಟ್ ಮಾಡುತ್ತೆ. ಸೊ ಓಕೆನಾ? ಇವಾಗ ಕ್ಲಾರಿಟಿ ಸಿಗ್ತಾ? ಗ್ರೂಪ್ ಸಿ, FDA, SDA, PC, PSI ಎಲ್ಲ ಇವಾಗ ಯಾವ್ದಕ್ಕೆ ಹ್ಯಾಂಡ್ ಓವರ್ ಮಾಡ್ತಿದ್ದಾರೆ? KEಗೆ ಹ್ಯಾಂಡ್ ಓವರ್ ಮಾಡ್ತಿದ್ದಾರೆ. ಸೊ ಇದಕ್ಕೆ ನಿಮ್ಗೆ ಕ್ಲಾರಿಟಿ ಸಿಕ್ತು. ನೆಕ್ಸ್ಟ್, ವಾಟ್ ಶುಡ್ ಡಿಗ್ರಿ ಸ್ಟೂಡೆಂಟ್ಸ್ ಅಂಡ್ PUC ಸ್ಟೂಡೆಂಟ್ಸ್ ಶುಡ್ ಡೂ ನಾವ್ ಅಂತ ಅಂದ್ರೆ ಹೆಂಗೆ ಪ್ರಿಪರೇಷನ್ ನಡೆಸೋದು ಅದೆಲ್ಲಾನು ಕೂಡ ನಿಮ್ಗೆ ಡೌಟ್ಸ್ ಗಳಿರುತ್ತೆ. ಒಂದ್ ಏನಂತ ಅಂದ್ರೆ, ರೀಸೆಂಟ್ ಆಗಿ ನೀವು AO ಮತ್ತೆ AO ನೋಟಿಫಿಕೇಶನ್ ನ ನೋಡಿದ್ರ ಅಂತ ಅನ್ಕೊಳ್ತೀರಿ. ಲಾಸ್ಟ್ ಇಯರ್ ಅಲ್ಲಿ KPSC ಮಾಡಿತ್ತು, ಅದನ್ನ ಹೋಲ್ಡ್ ಮಾಡಿದ್ರು. ಯಾಕಂದ್ರೆ ಒಳ ಮೀಸಲಾತಿನ ಇನ್ನೂ ಡಿಸೈಡ್ ಆಗಿರ್ಲಿಲ್ಲ ಅಂತ. ಮತ್ತೆ KEಗೆ ಹ್ಯಾಂಡ್ ಓವರ್ ಮಾಡಿದ್ರು ರೀಸೆಂಟ್ ಆಗಿ. ಅವಾಗ KE ಕಡೆಯಿಂದ ನೋಟಿಫಿಕೇಶನ್ ಆಯ್ತು, ಅದ್ರ ಬಗ್ಗೆ ನಾವು ವಿಡಿಯೋನು ಕೂಡ ಮಾಡಿದ್ವಿ. ಬಟ್ ಆದ್ರೆ KE ಅದನ್ನು ಕೂಡ ವಾಪಸ್ ತಗೊಳ್ತು. ಯಾಕೆ? ಒಳ ಮೀಸಲಾತಿದು ಇನ್ನು ಕ್ಲಾರಿಟಿ ಸಿಕ್ಕಿರ್ಲಿಲ್ಲ ಅಂತ. ಬಟ್ ಇವಾಗ ಒಳ ಮೀಸಲಾತಿದು ಅಪ್ಡೇಟ್ ಸಿಕ್ಕಿದೆ ನಿಮಗೆ. ಅಂಡ್ KE ನೋಟಿಫಿಕೇಶನ್ ಮಾಡಿದಾಗ ಅಲ್ಲಿ ವಿತ್ ನಿಮಗೆ ಟೆಂಟೇಟಿವ್ ಡೇಟ್ ಕೂಡ ಕೊಟ್ಟಿತ್ತು. ಸೊ ಅದ್ರ ಅರ್ಥ ಏನು? ಅಪ್ರಾಕ್ಸಿಮೇಟ್ ಎಷ್ಟು ಡೇಸ್ ಇತ್ತು ಅಂದ್ರೆ 45 ಡೇಸ್ 50 ಡೇಸ್ ಇತ್ತು. ಏನಿದ್ರ ಅರ್ಥ? ಇವಾಗ ಯಾರ್ಯಾರು ಆಲ್ರೆಡಿ ಸಿಲೆಬಸ್ ನ ಮುಗಿಸಿ ಟೆಸರೀಸ್ ಗಳನ್ನ ತಗೊಳ್ಬೇಕಂತಿದ್ರು ಅವರಿಗೆ ಈ ದಿನ ಸಾಕು. ಓಕೆನಾ? ಬಟ್ ಯಾರ್ಯಾರು ಹೊಸದಾಗಿ ಪ್ರಿಪೇರ್ ಆಗ್ಬೇಕು ಅಂತ ಅಂತಿದ್ದೀರಾ ಗೊತ್ತಾ, ಅವ್ರಿಗೆ ಈ ದಿನ ನಿಜವಾಗ್ಲೂ ಸಾಕಾಗಲ್ಲ. ಯಾಕಂತ ಅಂದ್ರೆ ಪ್ರಿಪರೇಷನ್ ನೋಟ್ಸ್ ತುಂಬಾ ಇದೆ. ಅಂಡ್ GK ಕಮ್ಯುನಿಕೇಶನ್ ಪೇಪರ್ ಅಂತ ತಗೊಂಡಾಗ ಅದ್ರದ್ದೇ ಆದ ಸಮಯನ ನಾವು ಕೊಡ್ಬೇಕಾಗತ್ತೆ. ಸೊ ದಯವಿಟ್ಟು ನಿಮ್ಮ ಪ್ರಿಪರೇಷನ್ ನ ಶುರು ಮಾಡಿ. ಅದು ನೀವು ಇನ್ಸ್ಟಿಟ್ಯೂಷನ್ ಮುಖಾಂತರ ಶುರು ಮಾಡ್ತಿರೋ ಅಥವಾ ಸೆಲ್ಫ್ ಸ್ಟಡಿ ಮುಖಾಂತರ ಶುರು ಮಾಡಿದ್ರು ಅದು ನಿಮಗ್ ಬಿಟ್ಟಿದ್ದು. ಬಟ್ ಪ್ರಿಪರೇಷನ್ ನ ನಿಜವಾಗ್ಲೂ ಶುರು ಮಾಡಿ. ಯಾಕಂದ್ರೆ KE ನಿಮ್ಮ ಪ್ರೋಸೆಸ್ ನೋಡಿದ್ರೆ ಫಾರ್ ಎಕ್ಸಾಂಪಲ್ ಇವಾಗ VO ಮತ್ತೆ PDO ಕಾಲ್ ಫಾರ್ ಮಾಡಿದ್ವಿ, KE KPSC ಒಟ್ಟಿಗೆ ಅಪ್ರಾಕ್ಸಿಮೇಟ್ 1-2 ಮಂತ್ಸ್ ಡಿಫ್ರೆನ್ಸ್ ಅಲ್ಲಿ ಮಾಡಿದ್ರು. VO ಕ್ಯಾಂಡಿಡೇಟ್ಸ್ ಆಲ್ರೆಡಿ ಜಾಬ್ ಅಲ್ಲಿ ಇದ್ದಾರೆ, ಬಟ್ PDO ಇನ್ನು ಫೈನಲಿಸ್ಟ್ ಬಿಟ್ಟಿಲ್ಲ. ಓಕೆನಾ? ಸೊ ಇದೆಲ್ಲ ನೋಡಿದಾಗ ಏನ್ ಅನ್ಸುತ್ತೆ, KE ತುಂಬಾ ಬೇಗ ಪ್ರಾಸೆಸ್ ಮಾಡುತ್ತೆ. ಸೊ ಇವಾಗ ಆಲ್ರೆಡಿ ಗ್ರೂಪ್ ಸಿ, PC, FDA, SDA, PSI ಇದೆಲ್ಲಾನು ಕೂಡ KE ಮಾಡೋದ್ರಿಂದ ನಿಮಗೆ ವಿತ್ ಟೆಂಟೇಟಿವ್ ಡೇಟು ಸಿಗತ್ತೆ. ಸೊ ಅವಾಗ ನಿಮಗೆ ಏನು ಆಪ್ಷನ್ನೇ ಇರಲ್ಲ. ಯಾರು ಈ ನೋಟಿಫಿಕೇಶನ್ ಒಳಗಡೆ ಸಿಸ್ಟಮ್ ಒಳಗಡೆ ಹೋಗ್ತಾರೋ ಅವ್ರು ಮಾತ್ರನೇ ಗೆದ್ರು ಅಂತ ಲೆಕ್ಕ. ಇನ್ನೊಂದು ಏನ್ ಹೇಳ್ಬೇಕಂದ್ರೆ, ಇವಾಗ ಕಾಮನ್ ಎಕ್ಸಾಮ್ ಇರೋದ್ರಿಂದ ಏನ್ ಉಪಯೋಗ? ಒಂದು ಹೌದು ಅಂದ್ರೆ ಡಿಸ್ಅಡ್ವಾಂಟೇಜ್ ಇರ್ಬೋದು. ಇವಾಗ ನಾನು ಇನ್ನೂ ಪ್ರಿಪರೇಷನ್ ನಡೆಸಿಲ್ಲ, ಸೊ ನೆಕ್ಸ್ಟ್ ಮಾಡಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅನ್ನೋದು. ಇನ್ನೊಂದು ಏನಂದ್ರೆ, ಯಾರೇ ಪ್ರಿಪರೇಷನ್ ನಡೆಸ್ತಿದ್ರ ಈ ಒಂದ್ ಕಲ್ಲಲ್ಲಿ 2 ಹಕ್ಕಿ ಹೊಡಿಬಹುದು ಅಂತ ಅಂತಾರಲ್ಲ ಹಾಗೆ, ನಂಬರ್ ಆಫ್ ಪೋಸ್ಟ್ ಗಳು ಜಾಸ್ತಿ ಇದ್ದಾಗ ಯಾವ್ದ್ರಲ್ಲಾದ್ರೂ ಒಂದ್ರಲ್ಲಿ ತಗ್ಲಾಕೊಳ್ಳೋ ಚಾನ್ಸಸ್ ಜಾಸ್ತಿ ಇದ್ದೇ ಇರುತ್ತೆ.
ಸೊ ಅದಕ್ಕೆ ನೀವೇನ್ ಮಾಡ್ಬೇಕು, ದಯವಿಟ್ಟು ಪ್ರಿಪ್ರೇಷನ್ ನ ಶುರು ಮಾಡಿ. ಇವಾಗ್ಲೇ ನಾಳೆ ಅನ್ನೋದು ಹಾಳು ಅಂತ ಹೇಳ್ತಾರೆ ಗೊತ್ತಾ, ಹಾಗೆ. ಸೊ ಪ್ರಿಪ್ರೇಷನ್ ನ ಶುರು ಮಾಡಿ ವಿತ್ ಟೆಂಟೇಟಿವ್ ಡೇಟ್ ನಿಮಗೆ ಸಿಗ್ತಾ ಹೋಗುತ್ತೆ. KA ಕಡೆಯಿಂದ ಜಾಸ್ತಿ ಟೈಮ್ ಅಂತೂ ನಿಜವಾಗ್ಲೂ ಕೊಡಲ್ಲ. ಯಾವಾಗ ಒಳ ಮೀಸಲಾತಿ ಎಲ್ಲ ಕಂಪ್ಲೀಟ್ ಆಗಿ ಅಪ್ಲೈ ಆಗಿ ರೋಸ್ಟರ್ ರೆಡಿ ಆಗಿ ನೋಟಿಫಿಕೇಶನ್ ಬಿಡ್ತಾರೋ ದೇವರಾಣೆ ಅವಾಗಂತೂ KA ಅವರು ಡೇಟ್ ಅಂತೂ ಮುಂದಕ್ಕೆ ಹಾಕಲ್ಲ. ಯಾಕಂದ್ರೆ KA ಆಲ್ರೆಡಿ ಇವಾಗ ಬಹಳಷ್ಟು ಎಕ್ಸಾಮ್ಸ್ ಗಳನ್ನ ನಡೆಸಿದೆ, ಅದು ನಡೆಸಿರೋ ರೀತಿ ಕೂಡ ನಿಮ್ಗೆ ಗೊತ್ತಿದೆ. ಸೊ ಈ ನೋಟಿಫಿಕೇಶನ್ ಒಳಗೆ ಹೋಗಿ ಸಿಸ್ಟಮ್ ಒಳಗೆ ಹೋಗಿ ನಿಮ್ಮ ಜಾಬ್ ನ ನೀವು ತಗೊಳ್ಳಿ ಅಂತ ಹೇಳ್ತಾ, ಅಂಡ್ ಇದಕ್ಕೆ ರಿಲೇಟೆಡ್ ಇವಾಗ ಬಹಳಷ್ಟು ಜನ ಮಲ್ಟಿಪಲ್ ಎಕ್ಸಾಮ್ಸ್ಗೆ ಸೈಮಲ್ಟೇನಿಯಸ್ ಆಗಿ ಪ್ರಿಪರೇಷನ್ ನಡೆಸ್ತಿರ್ತಾರೆ. ಸೊ ಅವರಿಗೆ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಲೆಬಸ್ ಇರ್ಬೋದು ಅಂಡ್ ಅದ್ರ ಜೊತೆಗೆ ನಿಮ್ಮ ಪ್ರಿಪರೇಷನ್ ಹೇಗಿರ್ಬೇಕು ಅನ್ನೋದನ್ನ ನಾನು ಮಾತಾಡ್ತೀನಿ. ಅಂಡ್ ಇಲ್ಲಿ ಯಾರ್ಯಾರು ಇವಾಗ ಪ್ರಿಪರೇಷನ್ ಶುರು ಮಾಡ್ಬೇಕು ಅಂತ ಇದ್ದೀರಾ, ನಿಮ್ಗೆ ಇನ್ಸ್ಟಿಟ್ಯೂಟ್ ಅನ್ನೋದು ಇಟ್ ಈಸ್ ಈಸಿ ವೇ. ಯಾಕಂದ್ರೆ ನೀವು ಯಾವ ದಾರಿಲಿ ಹೋಗ್ಬೇಕು ಅನ್ನೋದು ನಿಮ್ಗೆ ಈಸಿಯಾಗಿ ಸಿಕ್ಬಿಡುತ್ತೆ. ಸೊ ಅದಕ್ಕೆ ಒಂದು ನನ್ನ ಸಜೆಷನ್ ಏನಂದ್ರೆ, ನೀವು ಬೇಗ ಇನ್ಸ್ಟಿಟ್ಯೂಷನ್ಗೆ, ಈಗ ನಮ್ಮ ಇನ್ಸ್ಟಿಟ್ಯೂಷನ್ ಅಲ್ಲಿ ತಗೊಂಡ್ರೆ ಗ್ರೂಪ್ ಸಿ, FD, SDA, PC, PSA ಗೆ ಪ್ರತಿಯೊಂದಕ್ಕೂ ಕೂಡ ನಿಮ್ಗೆ ಕ್ಲಾಸಸ್ ಸಿಗ್ತಾ ಹೋಗುತ್ತೆ. ನೀವು ಇಲ್ಲೇ ಬರ್ಬೇಕಂತಾನೂ ಏನಿಲ್ಲ, ಆನ್ಲೈನ್ ಕೇಳ್ಬೋದು, ಆಫ್ಲೈನ್ ಕೇಳ್ಬೋದು, ರೆಕಾರ್ಡೆಡ್ ಇರುತ್ತೆ. ಸೊ ಬೇಗ ಕ್ಲಾಸಸ್ ನ ಮುಗಿಸ್ಕೊಂಡು ಟೆಸ್ಟ್ ಸೀರೀಸ್ ಗಳನ್ನ ಅಟೆಂಡ್ ಮಾಡಿ ಮೆಂಟರ್ಶಿಪ್ ಗಳನ್ನ ತಗೊಂಡ್ರೆ ನಿಮ್ಗೆ ಏನಾಗುತ್ತೆ, ನಿಮ್ಮ ಪ್ರಿಪರೇಷನ್ ಕಂಪ್ಲೀಟ್ ಆಗುತ್ತೆ, ಬೇಗ ಕಂಪ್ಲೀಟ್ ಆಗುತ್ತೆ. ಸೆಲ್ಫ್ ಸ್ಟಡೀಸ್ ಅಲ್ಲಿ ಟ್ರಯಲ್ ಅಂಡ್ ಎರರ್ ಮಾಡ್ತಾ ಮಾಡ್ತಾ ಮತ್ತೆ ಟೈಮ್ ಹೋಗೋ ಚಾನ್ಸಸ್ ಇದೆ. ನಿಮಗೆ ಮೆಂಟರ್ ಇದ್ರೆ ದಟ್ಸ್ ಏನು ಅದು ಬೇರೆ ತರ, ಓಕೆನಾ. ಬಟ್ ಮೆಂಟರ್ ಇಲ್ಲ ಅಂತ ಅಂದಾಗ ಸೆಲ್ಫ್ ಸ್ಟಡೀಸ್ ಅಲ್ಲಿ ಟ್ರಯಲ್ ಅಂಡ್ ಎರರ್ ಮಾಡ್ಲಿಕ್ಕೆ ಹೋಗ್ಬೇಡಿ. PSI ಸ್ಟೂಡೆಂಟ್ಸ್ ಇನ್ನೊಂದು ಏನಂತಂದ್ರೆ, ದಯವಿಟ್ಟು ಪೇಪರ್ 1 ಪ್ರಿಪರೇಷನ್ ನ ಶುರು ಮಾಡಿ, ಇನ್ನು ಡಿಲೇ ಮಾಡ್ಲಿಕ್ಕೆ ಹೋಗ್ಬೇಡಿ, ಓಕೆನಾ. ಟೆಸ್ಟ್ ಸೀರೀಸ್ ಗಳನ್ನ ತಗೊಳ್ಳಿ, ಜಾಸ್ತಿ ಟೈಮ್ ಇಲ್ಲ. ರಿವಿಷನ್ ಆಮೇಲೆ ಮಾಡ್ಕೊಳ್ಬಹುದು, ಬಟ್ ಪ್ರಿಪರೇಷನ್ ಶುರು ಮಾಡಿಲ್ಲ ಅಂತ ಅಂದಾಗ ಅದು ಸಾಧ್ಯನೇ ಇಲ್ಲ. ಕ್ವಶನ್ ಪೇಪರ್ ನೀವು ನೋಡಿದಿರ ಲಾಸ್ಟ್ ಟೈಮ್ ಎಲ್ಲ ಹೇಗ್ ಬಂದಿತ್ತು ಅಂತ. ಸೊ ಇನ್ನೂ ವೇಟ್ ಮಾಡಿದ್ರೆ ಈಗಲೇ ಪ್ರಿಪರೇಷನ್ ನ ಶುರು ಮಾಡಿ. ಇದಕ್ಕೆ ಸಂಬಂಧಪಟ್ಟಿರೋ ಹಾಗೆ ನಮ್ಮಲ್ಲಿ ಕ್ಲಾಸಸ್, ಟೆಸ್ಟ್ ಸೀರೀಸು, ಮೆಂಟರಿಂಗು ಪ್ರತಿಯೊಂದು ಕೂಡ ಸಿಗ್ತಾ ಹೋಗುತ್ತೆ. ಯಾರ್ಯಾರು ಇಂಟ್ರೆಸ್ಟ್ ಇದ್ರ ಇಲ್ಲಿ ಕಾಣ್ತಿರುವಂತ ನಂಬರ್ ಅನ್ನ ನೀವು ಕಾಂಟ್ಯಾಕ್ಟ್ ಮಾಡಿ, ನಿಮ್ಗೆ ಸರಿಯಾದ ಮಾಹಿತಿನ ಕೊಡ್ತಾರೆ. ಅಂಡ್ ಸೆಲ್ಫ್ ಸ್ಟಡೀಸ್ ಮಾಡ್ತಿರೋರು ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮ್ಗೊಂದು ಪ್ರಾಪರ್ ಟೈಮ್ ಟೇಬಲ್ ನ ನಾವು ಡಿಸೈನ್ ಮಾಡ್ಕೊಡ್ತೀವಿ ಅಂತ ಹೇಳ್ತಾ, ಇದಕ್ಕೆ ಸಂಬಂಧಪಟ್ಟಿರೋ ಹಾಗೆ ನಿಮ್ಗೆ ಏನಾದ್ರು ಕ್ವೈರೀಸ್ ಇತ್ತು, ಕ್ವಶನ್ಸ್ ಗಳಿತ್ತು ಅಂತ ಅಂದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾವು ರೆಸ್ಪಾನ್ಸ್ ಮಾಡ್ತೀವಿ. ನೆಕ್ಸ್ಟ್ ವಿಡಿಯೋಗಾಗಿ ಕಾಯ್ತಾ ಇರಿ. ಥ್ಯಾಂಕ್ ಯು.